ಮತ್ತೆ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಬೆಂಗಳೂರಿನ ದೇವನಹಳ್ಳಿ ಬಳಿ ಮಿಸ್ಟರ್ ಸಾಮಿ ನಾನವಣಿ ನಿರ್ಮಾಣ ಮಾಡಿರುವ ಪ್ಯಾಲೇಸ್ ವಿಲ್ಲಾವನ್ನ ಬಾಲಿವುಡ್ ನಟ ಅನಿಲ್ ಕಪೂರ್ ಉದ್ಘಾಟಿಸಿದರು. ನಾನವಣಿ ಅವರ ಆಪ್ತ ಸ್ನೇಹಿತರಾಗಿರುವ ಅನಿಲ್ ಕಪೂರ್ ಇದರ ಮೊದಲು ವಿಲ್ಲಾವನ್ನ ಇಷ್ಟಪಟ್ಟು ಖರೀದಿ ಮಾಡಿದರು. ಇದೇ ವೇಳೆ ಮಾತನಾಡಿದ ಅನಿಲ್ ಕಪೂರ್ ಕನ್ನಡ ಚಿತ್ರರಂಗದಲ್ಲೇ ತಾವು ಚಿತ್ರರಂಗದ ಜೀವನ ಆರಂಭಿಸಿದ್ದನ್ನ ನೆನಪು ಮಾಡಿಕೊಂಡ್ರು. ಬನ್ನಿ ಸಿಗುತ್ತಾ? ಅಪ್ಪ ಅಂದ್ರೆ ಮಕ್ಕಳಿಗೆ ಅಮ್ಮನಷ್ಟೇ ಇಷ್ಟ. ನಿತ್ಯ ಮಕ್ಕಳ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿರುವ ಅಪ್ಪನಿಗೋಸ್ಕರ ಇವತ್ತು ಮಕ್ಕಳು ಕೊಂಚ ಅಳಿಲು ಸೇವೆ ಮಾಡಿದ್ವು. ತಾವೇ ರುಚಿಯಾದ ತಿಂಡಿ ಮಾಡಿ ಅಪ್ಪಂದರಿಗೆ ನೀಡಿದ್ವು. ಇದು ಫಾದರ್ಸ್ ಡೇ ಸ್ಪೆಷಲ್. ಹಾಗಾದ್ರೆ ಮಕ್ಕಳು ಯಾವ ರೀತಿ ಇದನ್ನ ಆಚರಣೆ ಮಾಡಿದ್ರು ಅಂತ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಚಾಕು ಹಿಡಿದು ಹಣ್ಣು ತರಕಾರಿ ಕತ್ತರಿಸುತ್ತಿರುವ ಪುಟ್ಟ ಕೈಗಳು, ಅಪ್ಪನಿಗಾಗಿ ವಿಶಿಷ್ಟ ಖಾದ್ಯ ತಯಾರಿಸುತ್ತಿರುವ ಮಕ್ಕಳು. ಹೌದು, ಅಪ್ಪ ಪ್ರತಿದಿನ ನಮಗೆ ತಿಂಡಿ ತಂದುಕೊಡ್ತಾರೆ, ಊಟ ಮಾಡಿಸ್ತಾರೆ. ಇವತ್ತೊಂದಿನ ನಾವು ಅಪ್ಪನಿಗೆ ಸ್ಪೆಷಲ್ ತಿಂಡಿ ಮಾಡಿಕೊಡೋಣ ಅಂತ ನಿಂತಿದ್ವು ಈ ಪುಟಾಣಿಗಳು. ಇದು ಫಾದರ್ಸ್ ಡೇ ಸ್ಪೆಷಲ್. ಒಂದು ದಿನ ಮುಂಚಿತವಾಗಿ ಕೋರಮಂಗಲದ ನ್ಯಾಚುರಲ್ ಬ್ಯಾಸ್ಕೆಟ್ ಶಾಪ್ನಲ್ಲಿ ಅಪ್ಪಂದಿರ ದಿನವನ್ನು ಸ್ಪೆಷಲ್ ಆಗಿ ಆಚರಿಸಲಾಯಿತು. ಅಪ್ಪನ ಜೊತೆಯಲ್ಲೇ ನಿಂತು ಹಣ್ಣಿನ ವಿಶಿಷ್ಟ ರೆಸಿಪಿಗಳನ್ನು ತಯಾರಿಸಿದ್ದು ಪುಟಾಣಿಗಳು. I made some salad and salsa and some mayo cheese. ಸ್ಯಾಂಡಲ್ವುಡ್ ನಟ ಮುರಳಿ ಸಹ ತಮ್ಮ ಮಗನೊಂದಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದು ವಿಶೇಷವಾಗಿತ್ತು. ಫಾದರ್ಸ್ ಡೇ ಅನ್ನೋ ಅಕೇಶನಲ್ಲಿ ನಾನು ನನ್ನ ಮಗ ಒಟ್ಟಿಗೆ ಇವತ್ತು ಹಾಗೆ ನನ್ನ ಹಾಗೆ ಬಹಳ ಹಲವಾರು ತಂದೆ ಹಾಗೂ ಮಕ್ಕಳು ಬಂದು ಇಲ್ಲಿ ಕುಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾವೊಂದು ಮ್ಯಾಂಗೋ ಸಾಲ್ಸ ಅನ್ನೋ ಹೊಸ ಡಿಶ್ನ ಒಂದು ಬ್ಯೂಟಿಫುಲ್ ಮೋಸ್ಟ್ ಶೆಫ್ ನಮ್ಮ ಮೋನಿಕಾ ಅವರು ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ವಿ ಕುಕ್ ಆ್ಯಂಡ್ ತುಂಬ ಚೆನ್ನಾಗಿತ್ತು. ವಿ ಡಿಡ್ ದ್ಯಾಟ್ ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಇಂಥ ಒಂದು ಅಕೇಶನಲ್ಲಿ ನಾವು ಭಾಗಿಯಾಗಿರೋದು. ಒಟ್ಟಲ್ಲಿ ಯಾವುದೇ ಸ್ಪೆಷಲ್ ಡೇ ಬಂದರೂ ಬೆಂಗಳೂರಿನಲ್ಲಿ ಒಂದಿನ ಮುಂಚಿತವಾಗಿ ಸಂಭ್ರಮ ಶುರುವಾಗುತ್ತೆ. ಫಾದರ್ಸ್ ಡೇ ಆಚರಣೆಯು ಒಂದಿನ ಮುಂಚೆಯೇ ಜೋರಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಚಂದ್ರು ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್.